ಜೈ ಶ್ರೀಕೃಷ್ಣ. ಇವತ್ತು ಈ ವಿಡಿಯೋದಲ್ಲಿ ಈ ಹರಕೆಗಳ ಬಗ್ಗೆ ನಾನು ಒಂದು ವಿವರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಅನುಭವದಲ್ಲಿ. ನಾನು ಯಾವ ಪುಸ್ತಕಗಳು ಶಾಸ್ತ್ರಗಳನ್ನು ಕೋಟ್ ಮಾಡಲ್ಲ, ಹೆಚ್ಚಾಗಿ ನೀವು ಗಮನಿಸಿರ್ಬೋದು. ಯಾಕೆಂದರೆ ನನ್ನ ಸ್ವಾನುಭವದಿಂದ ಏನೇನು ಕಂಡಿದೆ, ಸಾವಿರಾರು ಕೇಸ್ಗಳಲ್ಲಿ ನಾನು ಏನು ನೋಡಿದ್ದೀನಿ, ಲಕ್ಷಾಂತರ ಜನಗಳನ್ನು ಈ 50 ವರ್ಷದಲ್ಲಿ ನೋಡಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅದಕ್ಕೆ ಪರಿಹಾರ ಸೂಚಿಸಿ ಬಂದಂಥ ಅನುಭವದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಹರಕೆ ಅನ್ನೋದು ಭಾಳ ಜನಕ್ಕೆ ನಮಗೆ ಗೊತ್ತಿರಲ್ಲ. ಅದೊಂದು ಕಾರ್ಮಿಕ್ ವ್ಯಾಲ್ಯೂ ಅಂತ ಒಂದು ಟರ್ಮ್ ನಾನು ಕಾಯಿನ್ ಮಾಡಿದ್ದೀನಿ. ಈ ನಾಗದೋಷ ನಿವಾರಣೆಗೆ ಸಂಬಂಧವಾಗಿ ಹುಟ್ಟುಕೊಂಡಂಥ ಒಂದು ಪದ. ಅದು ನನಗೆ ಕುಕ್ಕೆ ಸುಬ್ರಹ್ಮಣ್ಯ ಕೊಟ್ಟಂಥ ಒಂದು ಫಾರ್ಮುಲಾ. ಅದು ಕಾರ್ಮಿಕ್ ವ್ಯಾಲ್ಯೂ ಅಥವಾ ಕಾರ್ಮಿಕ್ ಎಕ್ಸ್ಚೇಂಜ್ ಅಥವಾ ಕಾರ್ಮಿಕ್ ಈಕ್ವಿವೆಲೆಂಟ್ ಅನ್ನೋ ಒಂದು ಪದವನ್ನು ನಾನು ಕಂಡುಹಿಡಿದಿದ್ದೀನಿ. ಅದು ನಮ್ಮ ಪ್ರಾರಬ್ಧ ಕರ್ಮ ನಿವಾರಣೆಗೆ ನಾವು ಮಾಡಬೇಕಾದ ಪೂಜೆ ಪುನಸ್ಕಾರ ಅಥವಾ ಏನು ಮಂತ್ರ ಜಪನೋ ಇವೆಲ್ಲ ಇರುತ್ತಲ್ಲ, ಈ ದಾನ ಧರ್ಮ ಇವೆಲ್ಲ ಸೇರಿ ಹೋಮ ಹವನಗಳು ಇವೆಲ್ಲವರ ಒಟ್ಟಾರೆ ಮೊತ್ತ ಅಂತ ಹೇಳಿದ್ರೆ ಕಾರ್ಮಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಅದನ್ನು ಮೆಷರ್ ಮಾಡಿದ್ರೆ ಇಂಥ ಪ್ರಾರಬ್ಧ ಕರ್ಮ ನಾಗದೋಷ ಇದೆ ಅಥವಾ ಇನ್ನೇನೋ ದೋಷ ಇದೆ ಅಂದರೆ ಅದಕ್ಕೆ ಇಷ್ಟು ಖರ್ಚು ಮಾಡಬೇಕು, ಇಷ್ಟು ಹೋಮಗಳು ಅಂದರೆ ಟೋಟಲ್ ಕಾಸ್ಟ್ ಇಷ್ಟು ರೂಪಾಯಿ ಬರುತ್ತೆ ಅಂತ ಒಂದಿರುತ್ತೆ, ಒಂದು ಫಾರ್ಮುಲಾ. ಅದು ಅದರ ಪ್ರಕಾರ ಮಾಡಿದಾಗ 100% ರಿಸಲ್ಟ್ ನನಗೆ ಸುಮಾರು ಕೇಸ್ಗಳಲ್ಲಿ ಬಂದಿದೆ. ಹಾಗಾಗಿ ಅದನ್ನು ಎಲ್ಲ ರೀತಿ ದೋಷ ನಿವಾರಣೆಗೂ ಆ ಫಾರ್ಮುಲಾ ಬಳಸ್ಕೋತೀನಿ ನಾನು. ಅಟ್ಲೀಸ್ಟ್ ನಮ್ಮ ಪ್ರಾರಬ್ಧ ಕರ್ಮವನ್ನು ಸೈಂಟಿಫಿಕ್ಕಾಗಿ ಮೆಷರ್ ಮಾಡ್ಬೋದು. ಒಂದು ವಿಶ್ಲೇಷಣೆ ಮಾಡಿದಾಗ ಅದರ ಮೊತ್ತ ಎಷ್ಟಿದೆ, ಅದರ ಎಷ್ಟು ಇಂಟೆನ್ಸಿಟಿ, ಅದರ ಸೀರಿಯಸ್ನೆಸ್ ಏನು ಅಂತ ಒಂದು ತಿಳ್ಕೊಂಡ್ರೆ ಅವಾಗ ಅದು ಪರಿಹಾರ ಮಾಡೋಕ್ಕೆ ಸಾಧ್ಯ ಅನ್ನೋದು ನನ್ನ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಆ ಕಲ್ಪನೆ ಇದೆ. ಅದನ್ನು ನಾನು ಫಾಲೋ ಮಾಡ್ತೀನಿ. ಈ ಹರಕೆಗಳ ಬಗ್ಗೆ ಹೇಳಿದಾಗ ತುಂಬ ಜನ ಹರಕೆಗೆ ಹೇಳ್ಕೊತಾರೆ, ನಾನು ಇಲ್ಲಿ ಕಿರೀಟ ಮಾಡಿಸ್ಕೊಡ್ತೀನಿ, ಬೆಳ್ಳಿ ಪಾದ ಮಾಡಿಸ್ಕೊಡ್ತೀನಿ, ಅಥವಾ ಶಕ್ತಿ ಇದ್ದಂಗೆ ಚಿನ್ನದ್ದೇನೋ ಮಾಡಿಸ್ಕೊಡ್ತೀನಿ, ಅಥವಾ ಕಾಲಿಗೆ ಹೆಜ್ಜೆ ಕೊಡ್ತೀನಿ, ಹೀಗೆ ಏನೋ ನಮಗೆ ಒಡವೆ ಕೊಡಿಸೋದು, ಮೂಗುತಿ ಕೊಡಿಸ್ತೀನಿ ಇಂಥದ್ದು, ಅಥವಾ ಏನೋ ಬೆಳ್ಳಿ ಗಟ್ಟಿನೇ ಕೊಡ್ತೀನಿ ಅಂತ ಹೇಳ್ಕೊಳ್ಳೋದು. ಈ ಥರದ್ದೆಲ್ಲ ತುಂಬ ಕೇಸ್ ಹಿಸ್ಟ್ರಿಗಳು ನಾನು ಕೇಳಿದ್ದೀನಿ. ಆ ಹರಕೆಗಳನ್ನ ತೀರಿಸದೆ ಹೋದಾಗಲೂ ಸಮಸ್ಯೆ ಆಗುತ್ತೆ. ಅವರ ಸಮಸ್ಯೆಗಳು ಅದಕ್ಕೆ ಕಾರ್ಮಿಕ್ ವ್ಯಾಲ್ಯೂ ಕರೆಕ್ಟಾಗಿದ್ದರೆ ಆವಾಗ ಆ ಸಮಸ್ಯೆಗಳು ಪರಿಹಾರ ಕೂಡಲೇ ಆಗ್ತವೆ. ಆಯಾ ದೇವತೆಗಳಿಗೆ ಏನು ಹರಕೆ ಕಟ್ಕೊಂಡಿರ್ತೀವಿ ಅದು ಪರಿಹಾರ ಆಗುತ್ತೆ. ಆದ ನಂತರ ಎಷ್ಟೋ ಜನ ಹರಕೆ ತೀರಿಸೋದು ಮರೆತು ಬಿಡ್ತಾರೆ ಅಥವಾ ಡಿಲೇ ಮಾಡ್ತಾರೆ. ಹರಕೆ 12 ವರ್ಷ ಅಂತ ನಮಗೆ ಗಾದೆ ಕೇಳಿದ್ದೀವಿ. ಅದು ಡಿಲೇ ಮಾಡಬಾರ್ದು, ಕೂಡಲೇ ಹೋಗಿ ಅದನ್ನು ಥ್ಯಾಂಕ್ಸ್ ಗಿವಿಂಗ್ ಮಾಡಬೇಕು. ಯಾಕೆ ಯಾರಿಗಾರು ಮನುಷ್ಯರಿಗೆ ನಾವು ಯಾರು ನಮಗೆ ಸಹಾಯ ಮಾಡಿದ್ರೆ, ಒಬ್ಬ ಅಧಿಕಾರಿನೋ ಅಥವಾ ವ್ಯಕ್ತಿನ ಯಾರೋ ಸಹಾಯ ಮಾಡಿದ್ರೆ ಕೂಡಲೇ ಹೋಗಿ ಒಂದು ಫ್ರೂಟ್ ಬೌಲೋ ಫ್ಲವರ್ ಬೊಕೆನ ತೊಗೊಂಡೋಗಿ ಅವ್ರ ಮುಂದೆ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬರೋದು ವಾಡಿಕೆ. ಅದನ್ನು ಬೇಗ ಮಾಡ್ತೀವಿ. ದೇವತೆಗಳ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನು ಅಷ್ಟೇ ಕೂಡಲೇ ಮಾಡಬೇಕು. ದೇವಸ್ಥಾನ ಓಡಬೇಕು, ತಕ್ಷಣ ಹೋಗಿ ಥ್ಯಾಂಕ್ಸ್ ಹೇಳಿ ಆ ದೇವರಿಗೆ, ಅವ್ರಿಗೆ ಏನು ಹರಕೆ ನಾವು ಕಟ್ಕೊಂಡಿರ್ತೀವಿ ಅದನ್ನು ಕೂಡಲೇ ಪೂರೈಸಬೇಕು. ಮತ್ತು ಎಲ್ಲಿ ನಮಗೆ ಒಳ್ಳೆಯದಾಗಿರುತ್ತೋ, ಎಲ್ಲಿ ಹರಕೆ ಕಟ್ಕೊಂಡು ಯಾವ ದೇವಸ್ಥಾನದಲ್ಲಿ ಒಳ್ಳೆಯದಾಗಿರುತ್ತೋ ಅಲ್ಲಿಯೇ ಹರಕೆಯನ್ನು ತೀರಿಸಬೇಕು. ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನಗಳಿಗೆ ಫಾರ್ ಎಕ್ಸಾಂಪಲ್ ತಿರುಪತಿ ವೆಂಕಟೇಶ್ವರ ಅಂತ ಮನೆ ಅಥವಾ ಎಲ್ಲರೂ ನಾವು ತಿರುಪತಿ ಹೋಗಿ ಹರಕೆ ಕಟ್ಕೊಂಡು ಬಂದಿರಲ್ಲ. ಅಲ್ಲೇ ಹರಕೆ ಕಟ್ಕೊಂಡ್ರೆ ಅಲ್ಲೇ ತೀರಿಸಬೇಕು, ಅದು ಬೇರೆ ಪ್ರಶ್ನೆ. ಹಾಗಂತ ಮನೆ ಹತ್ರ ಯಾವುದೋ ವೆಂಕಟೇಶ್ವರ ದೇವಸ್ಥಾನ ಹೋಗಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ನಾವು ಪ್ರಾರ್ಥನೆ ಮಾಡಿರ್ತೀವಿ, ನಮ್ಗೆ ಒಳ್ಳೇದು ಮಾತ್ರ ಇಂಥ ಸಮಸ್ಯೆ ಬಗೆಹರಿದ್ರೆ ಇಂಥ ಸೇವೆ ಮಾಡ್ತೀವಿ ಅಂತ ಏನೋ ಮನಸ್ಸಲ್ಲಿ ಅವರೇ ಹರಕೆ ಕಟ್ಕೊಂಡು ಬಂದಿರ್ತಾರೆ. ಆ ಸಮಸ್ಯೆ ಪರಿಹಾರ ಆದ ನಂತರ ಅವರು ತಿರುಪತಿಲಿ ಹೋಗಿ ತೀರಿಸ್ತೀನಿ ಅಥವಾ ಇಲ್ಲೆಲ್ಲ ನಮ್ಮನೆ ಹತ್ರ ನಮ್ಮೂರಲ್ಲಿರುವಂಥ ವೆಂಕಟೇಶ್ವರಿಗೆ ತೀರಿಸ್ತೀನಿ, ಇದೆಲ್ಲ ಮಾಡಬಾರ್ದು. ನೀವು ಎಲ್ಲಿ ಹರಕೆ ಕಟ್ಟಿರ್ತೀರೋ ಆ ದೇವಸ್ಥಾನಕ್ಕೆ ಅದು ಸಲ್ಲಬೇಕು ಕಾಣಿಕೆ. ಯಾತಕ್ಕೆ ಅಂತೇಳಿ, ದೇವರೆಲ್ಲ ಕಡೆ ಒಬ್ಬನೇ ದೇವ್ರ ತಾನೆ. ವೆಂಕಟೇಶ್ವರ ಎಲ್ಲ ದೇವಸ್ಥಾನಗಳಲ್ಲೂ ಅದೇ ವೆಂಕಟೇಶ್ವರ ಅಲ್ಲ. ಯಾಕೆ? ಇದು ತರ್ಕ, ಕರೆಕ್ಟ್, ಒಪ್ತೀನಿ ನಾನು, ಇಲ್ಲ ಅಂತಿಲ್ಲ. ಆದರೆ ಆಯಾ ದೇವಸ್ಥಾನಗಳು ಕೂಡ ಆ ಬ್ರ್ಯಾಂಚ್ ಆಫೀಸ್ ಅಂತ ಏನು ಕರಿತೀವಿ, ಯಾವುದೋ ಊರಲ್ಲಿರುತ್ತೆ, ಆ ದೇವಸ್ಥಾನ ಅದು ಅದ್ರ ಪ್ರಭಾವನ ತೋರಿಸ್ಬೇಕಲ್ಲ, ಅದು ಪಬ್ಲಿಸಿಟಿ ಬರಬೇಕು, ಅದು ಜನಪ್ರಿಯ ಆಗಬೇಕು. ಹಾಗಾಗಿ ಆ ದೇವಸ್ಥಾನವೂ ಉದ್ಧಾರ ಆಗಬೇಕು, ಅಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಬೇಕು. ಅದು ಪರಮಾತ್ಮನ ಉದ್ದೇಶ ಇರುತ್ತೆ, ನಮಗೂ ನಿಮಗೂ ಅರ್ಥ ಆಗಲ್ಲ ಅದು. ಆದ್ದರಿಂದ ಎಲ್ಲಿ ನಮ್ಮ ಹರಕೆ ಕಟ್ಕೊಂಡಿರ್ತೀವೋ ಅಲ್ಲಿ ಎಲ್ಲಿ ಒಳ್ಳೆಯದಾಗುತ್ತೋ ಆ ದೇವಸ್ಥಾನಕ್ಕೆ ನಾವು ಹರಕೆಯನ್ನು ತೀರಿಸಬೇಕು, ಬೇರೆ ಕಡೆ ಮಾಡಬಾರ್ದು. ಇದು ಉದ್ದೇಶ. ಅಂದರೆ ಮಾಡಿಬಿಟ್ರೆ ಏನು ಆಗ್ಬಿಡುತ್ತೆ ಅನ್ನೋದಲ್ಲ, ಆ ದೇವಸ್ಥಾನ ಉದ್ಧಾರ ಆಗಲಿ, ಚೆನ್ನಾಗಾಗಲಿ, ಜನಪ್ರಿಯ ಆಗಲಿ ಅನ್ನೋದು ಪರಮಾತ್ಮನ ಇಚ್ಛೆ ಇರುತ್ತೆ. ಹಾಗಾಗಿ ಅಲ್ಲೂ ಕೊಡ್ತಾನೆ. ಎಲ್ಲರೂ ನೆನೆಸ್ಕೊಂಡು ಕೂಡ ತಿರುಪತಿ ಓಡೋಗೋಕ್ಕಾಗಲ್ಲ, ಅಥವಾ ಮಂತ್ರಾಲಯನೋ ಧರ್ಮಸ್ಥಳ ಓಡೋಗೋಕ್ಕಾಗಲ್ಲ. ಹತ್ತಿರದಲ್ಲೇ ಶಿವನ ದೇವಸ್ಥಾನಗಳಿರ್ತಾರೆ, ರಾಯರ ಮಠಗಳಿರ್ತವೆ, ಎಲ್ಲೆಲ್ಲೋ ನಾವು ಮಾಡ್ಕೊಂಡಿರ್ತೀವಿ. ನಮಗೆ ಫಲ ಸಿಕ್ಕತ್ತೆ. ಆ ಫಲ ಸಿಕ್ಕಾಗ ಆ ಜಾಗ ಅಥವಾ ಯಾವ ದೇವಸ್ಥಾನ ಇದೆಯೋ ಅಲ್ಲೇ ನೀವು ಹರಕೆಯನ್ನು ಪೂರೈಸೋದು ಒಳ್ಳೆಯದು. ಅದು ನನ್ನ ಅನುಭವದಲ್ಲಿ ಬಂದಿದೆ. ಈ ದೇವತೆಗಳಲ್ಲಿ ಧ್ಯಾನ ಮಾಡೋದ್ರಲ್ಲಿ ಕೂಡ ನಾನು ಈ ಪ್ರಶ್ನೆಗೆ ಉತ್ತರನ ಕಂಡುಕೊಂಡಿದ್ದೀನಿ. ಹಾಗಾಗಿ ಅದನ್ನು ಮಾಡಬೇಕು, ಅಲ್ಲೇ ತೀರಿಸಬೇಕು ಅನ್ನೋದು ಒಂದು ಪಾಯಿಂಟ್ ಇದೆ. ಹಾಗೆ ಮತ್ತು ನಮ್ಮ ಈ ಇಷ್ಟ ದೇವತೆಗಳ ಪರಿಕಲ್ಪನೆಯೂ ಇದರಲ್ಲೇ ಹೇಳ್ತೀನಿ. ಇಷ್ಟ ದೇವತೆಗಳು ನೀವು ಯಾರನ್ನು ಬೇಕಾದ್ರೆ ಇಡ್ಬೋದು. ನಿಮ್ಮ ಮನೆ ದೇವರು, ಕುಲದೇವತೆ ಯಾರೇ ಇದ್ದರೂ ಕೂಡ ಇಷ್ಟ ದೇವತೆಯಾಗಿ ನಾವು ಯಾರನ್ನು ಬೇಕಾದ್ರೆ ಸ್ವೀಕಾರ ಮಾಡ್ಬೋದು. ನಮ್ಮ ಬಾಡಿ ವೈಬ್ರೇಟರ್ ಲೆವೆಲ್ಗೆ ಸೂಟ್ ಆಗುವಂಥ ದೇವತೆಗಳೇ ಸಾಮಾನ್ಯವಾಗಿ ನಮಗೆ
ಆಕರ್ಷಣೆ ಮಾಡ್ತಾರೆ ನಮ್ಮನ್ನು. ಹಾಗೆ ನಾವು ಕೂಡ ಅಂಥ ದೇವತೆಗಳು ನೋಡಿದ ಕೂಡಲೇ ಆಕರ್ಷಿತರಾಗ್ತೀವಿ. ಅಥವಾ ಸಣ್ಣ ಪುಟ್ಟದ ಯಾವುದೋ ಒಂದು ಎರಡು ಸಮಸ್ಯೆಗಳು ಬಗೆಹರಿದ ಕೂಡಲೇ ಅವ್ರ ಕಡೆ ನಮ್ಗೆ ಅಫಿನಿಟಿ ಅಥವಾ ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಮ್ಮ ಗುರುತು. ಇಷ್ಟ ದೇವತೆಯೂ ನೀವು ಮೇಂಟೈನ್ ಮಾಡಿ ಅವ್ರ ಧ್ಯಾನ ಪೂಜೆ ಪುನಸ್ಕಾರನೂ ಮಾಡಬೇಕು. ಜೊತೆಯಲ್ಲಿ ಈ ಮನೆ ದೇವ್ರು ಕೂಡ ಪೂಜೆ ಮಾಡಬೇಕು ಅಂತ ಹೇಳಿದ್ದೀನಿ. ಹರಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲಿ ಪೂಜೆ ಮಾಡಿದ್ರೆ ನಾವು ಫಲ ಸಿಕ್ಕಿರತ್ತೋ ಆ ದೇವ್ರನ್ನ ಯಾವತ್ತಿಗೂ ಮರಿಬಾರ್ದು. ಇದಕ್ಕೆ ತುಂಬ ದೇವತೆಗಳ ನಿದರ್ಶನ ನನಗಾಗಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೋ ಒಳ್ಳೆಯದಾಗಿರುತ್ತೆ, ಇನ್ನೆಲ್ಲೋ ಹೋಗಿ ಹರಕೆ ತೀರಿಸಿದ್ರು ಕೂಡ ಅವ್ರ ಸಮಸ್ಯೆ ಬಗೆಹರಿದಿರಲ್ಲ, ಮತ್ತು ಹೊಸ ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತವೆ. ಇಂಥದ್ದೆಲ್ಲ ನೋಡಿದ್ದೀನಿ. ಹಾಗಾಗಿ ಎಲ್ಲಿ ಪರಿಹಾರ ಆಗಿರುತ್ತೋ ಅಲ್ಲಿಯೇ ನೀವು ನಿಮ್ಮ ಹರಕೆ ಏನೇ ಮಾಡ್ಕೊಂಡಿರ್ತೀರೋ ಅದನ್ನು ಹರಕೆ ಕಟ್ಟಿ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಏನೋ ಹರಕೆ ಹೇಳ್ಕೊಳ್ತೀವಿ, ಸಣ್ಣ ಪುಟ್ಟ ಹರಕೆ ಹೇಳ್ಕೊಳ್ತೀವಿ, ಬರೀ 100 ರೂಪಾಯಿದು. ನಮ್ಮ ಸಮಸ್ಯೆ 1000 ರೂಪಾಯಿ ಇರ್ಬೋದು, ದೊಡ್ಡ ದೊಡ್ಡ ಸಮಸ್ಯೆಗಳಿರ್ಬೋದು. ಅದ್ರ ಕಾರ್ಮಿಕ್ ವ್ಯಾಲ್ಯೂ ಇಷ್ಟಿರ್ಬೋದು. ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಕನ್ಸಲ್ಟೇಷನ್ ಬಂದಾಗ ಇದನ್ನು ಹೇಳ್ಕೊಡ್ತೀನಿ. ನೀವು ಇಂಥ ದೇವ್ರಿಗೆ ಹರಕೆ ಕಟ್ಟಬೇಕು ಅಂದರೆ ಏನು ಹರಕೆ ಮಾಡಿಕೊಂಡ್ರೆ ಅದು ನಿಮಗೆ ಪರಿಹಾರ ಆಗುತ್ತೆ, ಆ ಸಮಸ್ಯೆ ಪರಿಹಾರ ಆಗುತ್ತೆ. ಸಮಸ್ಯೆ ಬಗೆಹರಿದ ನಂತರನೇ ಹೋಗಿ ಹರಕೆ ತೀರಿಸಿ. ಅದನ್ನು ನಾನು ಆ ದೇವತೆಗಳನ್ನ ಕೇಳಿ ಧ್ಯಾನದಲ್ಲಿ ನೋಡಿ ಹೇಳ್ತೀನಿ. ಬೇಕಾದ್ರೆ ಆ ಲೆಕ್ಕದಲ್ಲಿ ನಾನು ನಿಮಗೆ ಅಸಿಸ್ಟ್ ಮಾಡೋಕ್ಕೆ ಸಿದ್ಧವಾಗಿರ್ತೀನಿ. ಕನ್ಸಲ್ಟೇಷನ್ ಬಂದಾಗ ಯಾರು ಇಂಥದ್ದಿದ್ದರೆ ಅವನ್ನ ಕೇಳ್ಬೋದು. ಹಾಗೆ ನಮ್ಮ ಇಷ್ಟ ದೇವತೆಗಳನ್ನು ಮರೆತು ಹೋಗಿದ್ರು ಕೂಡ ಅಥವಾ ಗೊತ್ತಿಲ್ಲದೆ ಹೋದರೂ ಕೂಡ ಅಥವಾ ಮನೆ ದೇವ್ರನ್ನ ನಾವು ಯಾರು ಅಂತ ಗುರ್ತಿಡಿಯೋಕ್ಕಾಗದೆ ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ. ಹಾಗಾಗಿ ಅಂಥ ದೇವತೆಗಳು ಕೂಡ ಇಲ್ಲಿ ಕನ್ಸಲ್ಟೇಷನ್ ಬಂದಾಗ ನನಗೆ ದರ್ಶನ ಆಗುತ್ತೆ. ಆ ದರ್ಶನ ಆದಾಗ ಆ ದೇವತೆಗಳು ಸುಮ್ಮನೆ ದರ್ಶನ ಕೊಡಲ್ಲ. ಶಕ್ತಿಪಾದ ದೀಕ್ಷೆ ಆಗುವಾಗ ಬರ್ತಾರೆ, ಅಥವಾ ಪ್ರೇತ ಬಾಧೆ ನಿವಾರಣೆ ಆದಮೇಲೆ ನಾನು ಯಾವಾಗ ತೆಗಿತೀನಿ ಆ ತೆಗೆದ ಕೂಡಲೇ ಎಷ್ಟೋ ಸಲ ಅಂಥ ದೇವತೆಗಳು ದರ್ಶನ ಆಗ್ತವೆ. ಅಂದರೆ ನಾವಿದ್ದೀವಿ ಬೆಂಬಲಕ್ಕೆ, ಇಂಥವ್ರನ್ನ ಕಾಪಾಡ್ತೀವಿ, ನಾನು ಪೂಜೆ ಮಾಡೋಕ್ಕೆ ಹೇಳು ಅನ್ನೋಂಥ ಸೂಚನೆ ನನಗೆ ಬರುತ್ತೆ. ಅದನ್ನು ಹೇಳಿದ್ದೀನಿ. ಆನಂತರ ಯಾರು ನಡ್ಕೊಂಡಿರ್ತಾರೋ ಅದೇ ಪ್ರಕಾರವಾಗಿ ಅವರಿಗೆಲ್ಲ ಅವರ ಸಮಸ್ಯೆಗಳು ನಿವಾರಣೆ ಆಗಿ ಆ ದೇವತೆಗಳ ರಕ್ಷಣಾ ಕವಚ ಕೂಡ ಸದಾ ಅವ್ರ ಹತ್ರ ಇರುತ್ತೆ. ಎಲ್ಲಿವರೆಗೂ ಅವ್ರಿಗೆ ಪ್ರೇತ ಬಾಧೆ ಅಥವಾ ವಾಮಾಚಾರ ದೋಷಗಳು ಇರುತ್ತೋ ಅಲ್ಲಿವರೆಗೂ ಅವರಿಗೆ ಕ್ರಮಬದ್ಧವಾಗಿ ನಿತ್ಯ ರೆಗ್ಯುಲಾರಿಟಿ, ಸಿನ್ಸಿಯಾರಿಟಿ ಇರುತ್ತೆ. ಭಾಳ ಜನಕ್ಕೆ ಡಿವೋಷನ್ ಇರುತ್ತೆ, ಆದರೆ ರೆಗ್ಯುಲಾರಿಟಿ ಇರಲ್ಲ. ನಿತ್ಯ ಪೂಜೆ ಪುನಸ್ಕಾರ ಮಾಡೋಕ್ಕೆ ಆಗದೆ ಅವ್ರ ಮನಸ್ಸು ತುಂಬ ತೊಳಲಾಟದಲ್ಲಿರುತ್ತೆ. ಅದು ವಾಮಾಚಾರ ಮತ್ತು ಪ್ರೇತಬಾಧೆ ದೋಷಗಳು. ಹಾಗಾಗಿ ನಿತ್ಯ ನಿರಂತರವಾಗಿ ನಿರ್ವಿಘ್ನವಾಗಿ ಪೂಜೆ ಪುನಸ್ಕಾರ ಮಾಡೋವಂಥದ್ದು ತಪ್ಪಿ ಹೋಗಿರುತ್ತೆ. ಅದನ್ನು ಕೂಡ ರೀಸ್ಟಾರ್ಟ್ ಆಗುತ್ತೆ, ಅದನ್ನು ಮಾಡೋಕ್ಕಾಗತ್ತೆ. ಇಂಥ ದೋಷಗಳು ಮಾಡಿದಾಗ ಆ ದೋಷಗಳು ನಿವಾರಣೆ ಆದಾಗ ಅವು ಆ ದೇವತೆಗಳ ಕಡೆಗೆ ಮತ್ತೆ ಮನಸ್ಸು ನಮಗೆ ಹೋಗ್ತಾ ಹೋಗುತ್ತೆ. ಆ ದೇವ್ರನ್ನ ಪೂಜೆ ಮಾಡೋವಂಥದ್ದು ನಮ್ಮ ಇದಕ್ಕೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅಲ್ಲಿಂದ ನಮಗೆ ಮತ್ತೆ ಒಳ್ಳೆಯದಾಗುತ್ತೆ. ಆ ಟ್ರ್ಯಾಕನ್ನು ಯಾವತ್ತೂ ನಾವು ಬಿಡಬಾರ್ದು. ಇದನ್ನು ನಾನು ಹೇಳ್ತೀನಿ. ಯಾಕೆ ಇವಾಗ ಈ ಪ್ರೇತ ಬಾಧೆ ಮತ್ತು ವಾಮಾಚಾರಗಳ ಕೆಟ್ಟ ಪರಿಣಾಮಗಳು ಯಾಕೆ ಇತ್ತೀಚೆಗೆ ಜಾಸ್ತಿ ಆಗ್ತಿವೆ, ತುಂಬ ಜಾಸ್ತಿ ಆಗ್ತಿದೆ. ಹೈಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಇಂಜಿನಿಯರ್ಸು, ಡಾಕ್ಟರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು, ಆಮೇಲೆ ಮಿಲ್ಟ್ರಿಲಿ ಕೆಲಸ ಮಾಡೋವಂಥವ್ರು, ದೊಡ್ಡ ದೊಡ್ಡ ಆಫೀಸರ್ಗಳು, IAS IPS ಆಫೀಸರ್ಗಳು ತುಂಬ ಜನ ಬರ್ತಾರೆ. ಎಷ್ಟೋ ಜನ ಹೇಳ್ತಾರೆ, ಒಂದಿಲ್ಲಿ ನಾನು ಸೂಸೈಡ್ ಮಾಡ್ಕೋಬೇಕು ಅನಿಸ್ತಾ ನನಗೆ, ತುಂಬ ಪ್ರೆಷರ್ ಆಗ್ತಿದೆ, ಹಿಂಸೆ, ಅವಮಾನಗಳು, ತೊಂದರೆಗಳು, ಮೇಲಧಿಕಾರಿಗಳ ಕಿರುಕುಳ, ಸಹೋದ್ಯೋಗಿಗಳ ಕಿರುಕುಳ, ಈ ಥರದ್ದು ರೀತಿಯ ಸಮಸ್ಯೆಗಳು ನಾವು ಹೇಳ್ತಾರೆ. ಎಷ್ಟೇ ಕೆಲಸ ಮಾಡಿದ್ರು ನಮ್ಮನ್ನು ರೆಕಗ್ನೈಸ್ ಮಾಡಲ್ಲ, ನಮಗೆ ಪ್ರಮೋಷನ್ ಸಿಗಲ್ಲ, ನಮ್ಮನ್ನು ಬಿಟ್ಬಿಟ್ಟು ಬೇರೆ ಯಾರನ್ನೋ ಫಾರಿನ್ ಕಳಿಸಿದ್ರು, ಈ ಥರದ್ದು ಏನೇನೇನೋ ಕ್ಯಾಸ್ಟ್ ಪಾಲಿಟಿಕ್ಸ್ ಇರುತ್ತೆ, ಲಿಂಗ್ವಿಸ್ಟಿಕ್ ಪಾಲಿಟಿಕ್ಸ್ ಇರುತ್ತೆ, ನಾರ್ತು ಸೌತು ಡಿವೈಡ್ ಇರುತ್ತೆ, ಇದು ಬೇರೆ ಬೇರೆ ಭಾಷೆಗಳು ಅಂತ ಇದಿರುತ್ತೆ. ಹಾಗಾಗಿ ಆಮೇಲೆ ಜಾತಿ ಮೇಲೆ ಆಧಾರದ ಮೇಲೆ ನಮ್ಮನ್ನು ದೂರ ಇಡ್ತಾರೆ, ನಮ್ಮನ್ನು ಹತ್ತಿರ ಸೇರಿಸ್ತಿಲ್ಲ. ನಮ್ಮ ಬಾಸು, ನಮ್ಮ ಮ್ಯಾನೇಜರ್ ಯಾರೋ ಬೇರೆಯವರು, ಅವ್ರ ಜಾತಿಯವರು, ಅವ್ರ ಭಾಷೆಯವ್ರಿಗೆ ಮಾತ್ರ ಪ್ರಾಮಿನೆನ್ಸ್ ಕೊಡ್ತಾರೆ. ಹೀಗೆ 108 ಕಾರಣಗಳು ಬಂದು ಹೇಳ್ತಾರೆ. ಅವ್ರ ಅಭಿವೃದ್ಧಿ ಆಗದಿರೋಕ್ಕೆ ಏನು ಕಾರಣಗಳಿರ್ತಾವೆಲ್ಲ ಹೇಳ್ತಾರೆ. ಇದು ಜೊತೆಯಲ್ಲಿ ನಮಗೆ ದೇವ್ರ ಮೇಲೆ ನಂಬಿಕೆ ಹೋಯಿತು, ಬೇಜಾರಾಯಿತು, ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಯಿತು, ನಾವು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ, ಆದರೂ ನಮಗೆ ಎಲ್ಲ ಹುಡ್ಕೊಂಡು ತೊಂದರೆಗಳು ಬರ್ತವೆ, ನಮ್ಗೆ ಯಾವ ದೇವ್ರ ಮೇಲೂ ನಂಬಿಕೆ ಎಲ್ಲ ಬಿಟ್ಟೋಗಿದೆ, ಬೇಜಾರಾಗಿದೆ. ಹೀಗೆ ಒಂದು ತುಂಬ ಜನ ದೇವ್ರ ಮೇಲೆ ಅಸಮಾಧಾನ, ಅಸಹನೆಯನ್ನು ತೋರಿಸೋವಂಥವ್ರು ಇರ್ತಾರೆ. ಅದೆಲ್ಲ ಯಾಕಾಗುತ್ತೆ ಅಂತ ಹೇಳಿದ್ರೆ ಅವರಲ್ಲಿ ಗ್ರ್ಯಾಜುವಲ್ಲಾಗಿ ಈ ಪ್ರೇತಾತ್ಮಗಳು ಮೈಯಲ್ಲಿ ಎಂಟ್ರಾಗಿರ್ತವೆ. ಮೊನ್ನೆ ಒಂದು ಕೇಸಲ್ಲಿ ನೋಡಿದೆ ನಾನು, ತೀರಾ 3 ವರ್ಷದ ಮಗುವಿಂದಾಗಿಂದ ಶುರುವಾಗಿದೆ. ಇನ್ನು ಜಸ್ಟ್ 15-16 ವರ್ಷದ ಹುಡುಗ ಅವನು. ಈಗಲೇ ಅವನು ಡ್ರಗ್ಸು, ಅಫೀಮು, ಗಾಂಜಾ ಎಲ್ಲ ಕುಡಿತಾನೆ, ಸಿಗರೇಟ್ಸ್ ಅದು, ನಾನ್ ವೆಜ್ ತಿನ್ನೋದು ಎಲ್ಲ ಕಲ್ತ್ಕೊಂಡಿದ್ದಾನೆ. ಫುಲ್ಲು ಅದು ಪೂರ್ತಿ ಕಲಿತು ಹಾಳಾಗಿದ್ದಾನೆ. ಜಸ್ಟ್ SLC ದಾಟಿ ಇನ್ನು ಫಸ್ಟ್ ಪ್ಯೂರ್ ಇರೋಂಥ ಹುಡುಗ. ಈ ಥರದ್ದು ತುಂಬ ಸಮಸ್ಯೆಗಳು ನೋಡಿದ್ದೀವಿ. ಒಂದು ಹುಡುಗಿ ಅಂತೂ ಆಕೆ ಇಂಜಿನಿಯರ್, 23 ವರ್ಷ ಏನಷ್ಟೇ, 23.5 ವರ್ಷ ಇರಬೇಕು. ಒಂದು ಕಡೆ ಕೆಲಸ ಮಾಡ್ತಿದ್ದವಳು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದನ್ನು ಬಿಟ್ಕೊಂಡು ಮನೇಲಿ ಕೂತಿಯಾಳ. ಕೇಳಿದ್ರೆ ನಾನು ಆರಾಮಾಗಿರಬೇಕು ಗುರೂಜಿ, ತಂದೆ ಇಲ್ಲ, ಕುಟುಂಬದಲ್ಲಿ ಯಾರು ತಮ್ಮ ಓದ್ತೀಯ ನೀನು, ಅಂದರೆ ಎಂಥ ಇಲ್ಲಾಜಿಕಲ್ಲು, ಬೇಜವಾಬ್ದಾರಿ ಮನಸ್ಥಿತಿ. ಆಕೆ ತಾಯಿ ಹೇಳಿದ್ರು, ಒಂದು ವಾರ ಆದರೂ ಕೂಡ 1 ವಾರಗಟ್ಟಲೆ ಆಕೆ ಸ್ನಾನ ಮಾಡಲ್ಲ, ಹಲ್ಲು ಉಜ್ಜಲ್ಲ, ತಲೆ ಬಾಚಲ್ಲ, ತಿಂಡಿ ತಿನ್ನಲ್ಲ, ಊಟ ತಿಂಡಿ ಮನಸ್ಸು ಬಂದಾಗ ಮಾಡ್ತಾಳೆ. ಅವಳು ರಾತ್ರಿ ಎದ್ದಿರ್ತಾಳೆ. ಇಲ್ಲದಿದ್ದ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ರಾಕ್ಷಸರ ಥರ ತಿನ್ನುವಂಥ ಒಬ್ಬ ಹುಡುಗ ನೋಡಿದ್ದೀನಿ. ಅವನು ನಮ್ಮ ಕನ್ಸಲ್ಟೇಷನ್ಗೆ ಅವ್ರ ತಂದೆ ನನ್ನ ಮನೆಗೆ ಕರ್ಕೊಂಬಂದಿದ್ದಾರೆ. 9ನೇ ಕ್ಲಾಸ್ ಓದ್ತಿರೋ ಹುಡುಗ, ಇನ್ನು 14 ವರ್ಷ ಅವನಷ್ಟೇ. ಸ್ಕೂಲ್ ಓದೋದು ಬಿಟ್ಟಿದ್ದಾನೆ, ಕುಡಿಯೋದು ಕಲ್ತಿದ್ದಾನೆ, ಎಲ್ಲ ಕೆಟ್ಟ ಚಟಗಳು ಕಲಿಸಿ ಹಾಳಾಗಿ ಹೋಗಿದ್ದಾನೆ ಫುರ್ತ.
ಅವನು ಎಷ್ಟು ಸಿಟ್ಟು ಕೋಪ ಅಂತ ಹೇಳಿದ್ರೆ ತಂದೆಗೆ ಹೊಡಿತಾನೆ. ಈ ಥರದ ಗುಣ. ಮತ್ತು ಅತಿಯಾಗಿ ತಿಂತೀನಿ 15-20 ಸಾರಿ ತಿಂತಾನು. ಅದರಲ್ಲಿ ಮಟನ್ ಬೇಕು, ಚಿಕನ್ ಬಿರಿಯಾನಿ ಬೇಕು, ನಂಗೆ ಇದೇ ಆಸೆ ಅಂತ ಹೇಳ್ತಾನೆ. ರಾತ್ರಿ 1 ಗಂಟೆಲಿ ಆರ್ಡ್ರ್ ಮಾಡಿ ನಂಗೆ ತರಿಸ್ಕೊಡು ಅಂತ ಹೇಳಿ ತರಿಸ್ಕೊಡಿಲ್ಲ ಅಂದ್ರೆ ಅಪ್ಪಂಗೆ ಹೊಡಿಯೋದು. ಈ ಥರದ್ದು ಮಾಡ್ದೆ. ನಮ್ಮ ಮನೆ ಕಂತಳ್ಳಿ ಬಂದಾಗ ಚೆನ್ನಾಗಿ ಬೆಳಗ್ಗೆಯಿಂದ ತಿಂಡಿ ತಿನ್ಕೊಂಬಂದಿಯಾನೆ. 9-9:30 ಏನೋ ಬಂದಾಗ ಅವನು ಅರ್ಜೆಂಟಲ್ಲಿ ಬಂದಿದ್ರು ಅವರು. ಅವಾಗ ಕೇಳಿದ್ರೆ ಹಸುವಾಗ್ತಿದೆ ಅಂತ. ಏನಪ್ಪ ತಿಂಡಿ ತಿಂದಿಲ್ವ? ಇಲ್ಲ ತಿಂಡಿ ತಿಂದೆ, ಮನೆಯಿಂದ ತಿನ್ಕೊಂಬಂದಿದ್ದೀನಿ, ಆದರೂ ಹಸುವಾಗ್ತಿದೆ. ಏನು ಮಾಡಬೇಕು? ನಮ್ಮ ಮನೇಲಿ ಇದು 4 ಸುಮಾರು 1 ಅಡಿ ಇರುವಂಥದ್ದು ಪಶುಬಾಳೆಹಣ್ಣಿತ್ತು ಬಂದವ್ರಿಗೆ ಕೊಡೋಕ್ಕೆ ಅಂತ ಹೇಳಿದ್ರು. 4 ಬಾಳೆಹಣ್ಣು ತಿಂದವನೊಟ್ಟಿಗೆ. 1 ಅಡಿ ಇರುವಂಥದ್ದು ಇಷ್ಟು ದಪ್ಪ ಪಶುಬಾಳೆಹಣ್ಣು, 4 ಬಾಳೆಹಣ್ಣು ಒಟ್ಟಿಗೆ ತಿನ್ನೋಕ್ಕೆ ಸಾಧ್ಯನಾ? ತಿಂಡಿ ತಿಂದು ಬಂದಿರೋದು ಇನ್ನೂ 9:30-10 ಗಂಟೆ ಬೆಳಗ್ಗೆ ಟೈಮು. ಈ ಥರದ್ದು ಹಸಿವು ನಾನು ಎಲ್ಲೂ ನೋಡಿಲ್ಲ. ಅದು ಹೇಳಿದ್ಮೇಲೆ ಅದು ತಿಂದಮೇಲೆ ಏನಪ್ಪ ಸಮಾಧಾನ ಆಯಿತು, ಸ್ವಲ್ಪ ಸಮಾಧಾನ ಆಯಿತು, ನಂಗೆ ಮಸಾಲೆ ದೋಸೆ ಬೇಕು. ಹೀಗೆ ಅವ್ರ ಅಪ್ಪನ ಮುಂದೆ ಹೇಳ್ದ, ಕೊಡಿಸಿರೋ ಗೊತ್ತಿಲ್ಲ. ಆದರೆ ಎಲ್ಲಿಂದ ತಂದು ಸುರಿಯೋದು? ಇದು ಪ್ರೇತಬಾಧೆ ಲಕ್ಷಣ. ಸಿಕ್ಕಾಬಟ್ಟೆ ತಿನ್ನೋವಂಥದ್ದು, ಅಥವಾ ತಿನ್ನೋದೇ ಇಲ್ಲ, ಊಟನೇ ಬೇಡ, ತಿಂಡಿ ಬೇಡ, ಎಲ್ಲೋ ಒಂದು ಕಡೆ ಮಲ್ಕೊಂಡಿರೋಂಥದ್ದು, ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗ್ತಿದೆ. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಹಿಂದಿನವ್ರ ಥರ ಪೂಜೆ ಪುನಸ್ಕಾರ, ಶ್ರದ್ಧೆ ಭಕ್ತಿ, ಉಪವಾಸ, ಏಕಾದಶಿ ಉಪವಾಸಗಳು, ಗುರುವಾರ ಅಥವಾ ಶುಕ್ರವಾರ ಶನಿವಾರ ಮಾಡೋಂಥದ್ದು, ಸೋಮವಾರ ಉಪವಾಸ ಮಾಡೋಂಥದ್ದು, ಒಪ್ಪತ್ತು ಮಾಡೋವಂಥದ್ದು, ಇವೆಲ್ಲ ಇರ್ತಿತ್ತು. ಅವ್ರವ್ರ ನಂಬಿಕೆಗಳೇನೋ ಮಾಡ್ತಿದ್ರು ಪಾಪ. ಈಗ ಉಪವಾಸ ಮಾಡಿದ್ದು ಯಾರಿಗೂ ಹೇಳಲ್ಲ, ಗ್ಯಾಸ್ಟ್ರಿಕ್ ಬರುತ್ತೆ, ಇದು ಆರೋಗ್ಯ ಸಮಸ್ಯೆಗಳಿರುತ್ತೆ, ಸರಿ. ಆದರೆ ಒಂದು ದೇವ್ರ ನಾಮ ಸ್ಮರಣೆ ಕನಿಷ್ಠ ಮಟ್ಟದಲ್ಲಿ ಕೂಡ ನಡೀತಾ ಇಲ್ಲ. ಎಷ್ಟೋ ಜನ ಅದನ್ನು ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಈ ನಮ್ಮಲ್ಲಿ ಈ ಜನ್ರೇಷನ್ನಲ್ಲಿ ಒಂದು ಬರ್ತಾ ಪೂರ್ತ ಏನೋ ನಮ್ಮ ಆಚಾರ ಪದ್ಧತಿಗಳು ಏನೇನಿದ್ವೋ ಅವೆಲ್ಲ ಕಡಿಮೆ ಆಗ್ತಾ ಬರ್ತಿದ್ದಾವೆ. ನಾವೆಲ್ಲ ಬೆಂಗಳೂರಲ್ಲಿ 50 ವರ್ಷದ ಮೇಲಿದ್ದೆ ಇದೀವಿ ನಾನು. ನಾನು ನೋಡಿದ್ದೆ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಶಿವರಾತ್ರಿಗೆ ಇಡೀ ರಾತ್ರಿ ಜಾಗರಣೆ ಮಾಡೋರು, ಬಯಲಾಟಗಳು, ರಾಮಾಯಣದ ಪ್ರಸಂಗಗಳು ನಡೆಯುವಂಥದ್ದು, ಮಹಾಭಾರತ, ಕುರುಕ್ಷೇತ್ರ ನಾಟಕಗಳು, ಇವೆಲ್ಲ ನೋಡ್ತಿದ್ವಿ. ಗುರುರಾಜ ನಾಯ್ಡುವರ ಹರಿಕತೆ, ಇವೆಲ್ಲ ಕೇಳಿ ಬೆಳೆದಂಥವ್ರು ನಾವು. ಇವತ್ತೆಲ್ಲಿದೆ? ಬೆಂಗಳೂರಲ್ಲಿಯೂ ನಾವು ಯಾವ ಮೂಲೆಯಲ್ಲಿ ಹುಡುಕಿದ್ರು ಕೂಡ ಶಿವರಾತ್ರಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ರಾತ್ರಿ 10 ಗಂಟೆಗೆಲ್ಲ ಮಲಗಿರ್ತೀವಿ. ಸೊ ಅಂದರೆ ಮಾಡಬಾರ್ದು ಅಥವಾ ಅಲ್ವಾ, ಬೆಂಗಳೂರು ಬೆಳೆದಿದೆ, ಅದು ಬೇರೆ ಪ್ರಶ್ನೆ. ಏನು 108 ಸಮಸ್ಯೆಗಳಿರುತ್ತೆ, ಅವೆಲ್ಲ ಸರಿ. ಹಾಗಂತ ನಮ್ಮ ಭಕ್ತಿ ಶ್ರದ್ಧೆ ಪೂಜೆ ಮಾಡೋಕ್ಕೂ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಹೋಗ್ತಿದ್ದೆ ಇದೆಲ್ಲ. ಆದರೆ ಎಲ್ಲಿ ಮರೆ ಆಗ್ತಿದೆ ನಮ್ಮ ಸಂಸ್ಕೃತಿ, ಆಚಾರ ಪದ್ಧತಿಗಳು ಎಲ್ಲ. ಬರೀ ವಿಚಾರ ಬೆಳೆದಿದ್ದು ವಿಚಾರ ಮಾಡಿ ಎಲ್ಲವನ್ನೂ ತರ್ಕಕ್ಕೆ ಸಿಕ್ಕಿಸಿ ದೇವರು ಇಲ್ಲ, ಯಾರಿಲ್ಲ, ಹೀಗೆ ಈ ಥರ ನೆಗೆಟಿವ್ ಥಿಂಕಿಂಗು. ಅದರ ಜೊತೆಯಲ್ಲೇ ಈ ಆತ್ಮಹತ್ಯೆ ಕೂಡ ಬೆಂಗಳೂರು ಸೂಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಲೇ ಹೆಸರುವಾಸಿನ ಕುಖ್ಯಾತಿ ಅಂಥದ್ದು ಭಾಳ ನಡೀತಾ ಇದೆ. ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಅದು ನಮಗೆ ನಗು ಬರುವಂಥದ್ದು. ಅಂಥ ವಿಷಯಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು. ಹಿಂದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಓಡ್ತಿದ್ವಿ, SLC PUC 7th ಸ್ಟ್ಯಾಂಡರ್ಡ್ ಫೇಲ್ ಆದರೆ ಮಕ್ಕಳು ಯಾರೋ ಬಾವಿ ಹತ್ರ ಹಾರ್ತಾವೆ, ಇದೆಲ್ಲ ಕೇಳ್ತಿದ್ವಿ, ಅಷ್ಟು ಅವಮಾನ ಅಂದ್ಕೊಂಡು. ಇದೆಲ್ಲ ಭಾಳ ಕಡಿಮೆ ಇತ್ತು ಆವಾಗೆಲ್ಲ. ಈಗ ಸಿಲಿ ರೀಸನ್ಸು ಯಾರು ಎಂಥದ್ದು ಟಿ ವಿಲಿ ನೋಡ್ತೀವಿ, ನಾನು ಹೇಳೋಕ್ಕಾಗಲ್ಲ. ಮಕ್ಕಳನ್ನ ಕೊಂದು ತಾಯಿ ಹಾರುವಂಥದ್ದು, ವಿಷ ಕುಡಿಸೋವಂಥದ್ದು, ಇದೆಲ್ಲ ಏನಾಗ್ತಿದೆ? ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ, ನಮಗೆ ಧರ್ಮದ ಮೇಲೆ ಶ್ರದ್ಧೆ ಭಕ್ತಿ ಇಲ್ಲ, ದೇವ್ರ ಮೇಲೆ ಶ್ರದ್ಧೆ ಭಕ್ತಿ ಇಲ್ಲ, ಹಿರಿಯರ ಆಚರಣೆಗಳ ಬಗ್ಗೆ ಗೌರವ ಇಲ್ಲ, ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ನಮಗೆ ನ್ಯಾಯಪಡಿಸೋದು ಗೌರವ ಇಲ್ಲ, ಶ್ರದ್ಧೆ ಭಕ್ತಿ ಇಲ್ಲ. ರಾಮಾಯಣ ಮಹಾಭಾರತ ಏನೋ ಪುರಾಣಗಳು, ವೇದ ಉಪನಿಷತ್ತುಗಳು ಯಾರಿಗೂ ಬೇಕಿಲ್ಲ, ಯಾರೂ ಕಲಿತಾ ಇಲ್ಲ. ಕನಿಷ್ಠ ಮಟ್ಟದ ನಮ್ಮ ಮನೆ ದೇವ್ರುಗಳು, ಎಷ್ಟೋ ಮನೆಗಳಲ್ಲಿ ದೇವರ ಮನೆಯೇ ಇಲ್ಲ. ಈ ಫ್ಲ್ಯಾಟ್ಗಳು ಕಟ್ಟೋ ಈಗಿನ ಫ್ಲ್ಯಾಟ್ಗಳಂತೂ ದೇವ್ರ ಮನೆ ಕೇಳಿದ್ರೆ ಆಪ್ಷನಲ್, ಇಲ್ಲದೇ ಅವ್ರು ಕಟ್ ಮಾಡೋದೇ ಇಲ್ಲ. ಇಂಥದ್ದೆಲ್ಲ ಇದೆ. ಹಾಗಾಗಿ ನಮಗೂ ಕೂಡ ಬೇಕಿಲ್ಲ. ಇಲ್ಲ ಒಂದು ಫೋಟೋ ಹಾಕೋರು ಸಾಕು, ಒಂದು ವಾರ್ಡ್ರೋಬಲ್ಲೋ ಅಥವಾ ಬೇರೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ, ಇಲ್ಲ ಶೋ ಕೇಸಲ್ಲಿ ಒಂದು ದೇವ್ರಿಗೆ ಒಂದು ಸಣ್ಣ ಟೇಬಲ್ ಟಾಪ್ ಇಟ್ಟರೆ ಸಾಕು. ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದರೆ ನಮಗೂ ದೇವ್ರು ಬೇಕಿಲ್ಲ. ನಾನು ನೋಡಿದ್ದೇನೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡೋಂಥವ್ರು ನೋಡಿದ್ದೀನಿ. ತೀರಾ ಕುತ್ತಿಗೆಗೆ ಬರೋವಂಥ ಸಮಸ್ಯೆಗಳು ಬರೋ ತನಕನೂ ಅವ್ರು ಯಾವ ದೇವ್ರನ್ನೂ ನಂಬಲ್ಲ, ಪೂಜೆ ಮಾಡಲ್ಲ. ಅವರಾಯಿತು ಹೋಟ್ಲು, ತಿಂಡಿ, ರೆಸಾರ್ಟು, ಸಿನಿಮಾ, ಪಾರ್ಕು, ಚಿನ್ನ ಬೆಳ್ಳಿ, ಸೈಟು, ಮನೆ, ಇಷ್ಟರಲ್ಲೇ ಪ್ರಾಪಂಚಿಕರು ಅಂತ ಏನು ಕರಿಬೋದು, ಆ ಗುಣಗಳಲ್ಲೇ ಮೈಮರೆತು ಹೋಗಿರ್ತಾರೆ. ಅಂದರೆ ದೇವರು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಮನೆ ದೇವರಾಗಲಿ ಬೇರೆ ಆಗಲಿ ಮರೆತುಬಿಟ್ಟು ನಾವು ಪೂಜೆ ಪುನಸ್ಕಾರ ಮಾಡದೆ ಕುಲಾಚಾರಗಳನ್ನು ಬಿಟ್ಟು, ಸಂಪ್ರದಾಯಗಳನ್ನ ಬಿಟ್ಟು ತೀರಾ ಹದಗೆಟ್ಟು ಹೋಗಿದ್ದರೆ, ಆವಾಗ ನಮಗೆ ಎಚ್ಚರಿಕೆ ಗಂಟೆ ಬಾರಿಸ್ಬೇಕಾದ್ರೆ ತಲೆ ಮೇಲೆ ಮುಟ್ಟುಕ್ತಾರೆ. ಸಾಕಷ್ಟು ಸಮಸ್ಯೆಗಳನ್ನ ಒಂದೊಂದೇ ಉಂಟು ಮಾಡ್ತಾರೆ. ಆವಾಗ ನಮಗೆ ನಿಧಾನವಾಗಿ ಕಣ್ ತೆರೆಯುತ್ತೆ. ಇಂಥದ್ದು ಮಾಡಬಾರ್ದು ನಾವು. ಈಗ ಮಾಡಿದಷ್ಟು ಕೂಡ ಏನಾಗುತ್ತೆ, ಈ ಪ್ರೇತ ಬಾಧೆಯಿಂದ ವಾಮಾಚಾರದ ಎಫೆಕ್ಟು ಇವೆಲ್ಲ ಹಿಂದೆ ಇರಲಿಲ್ವಾ? ಇರ್ತಾಯಿತ್ತು, ಹಿಂದೆನೂ ಇರ್ತಿತ್ತು, ಈಗಲೂ ಇದೆ, ಮುಂದೆನೂ ಮಾಡೋರು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದರ ತೀವ್ರತೆ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಅನುಷ್ಠಾನಗಳಲ್ಲಿ ನಮಗೆ ಶ್ರದ್ಧೆ ಭಕ್ತಿ ನಂಬಿಕೆ ಇಲ್ಲದೆ ನಾವೇನೂ ಮಾಡ್ತಿಲ್ಲ, ಪೂಜೆ ಪುನಸ್ಕಾರ ಮಾಡ್ತಿಲ್ಲ. ಹಿಂದಿನವ್ರ ಥರ ಏಕಾದಶಿ ವ್ರತ ಆಗಲಿ, ವಿಷ್ಣು ಸಹಸ್ರನಾಮ ಹೇಳೋದಾಗಲಿ, ಲಲಿತಾ ಸಹಸ್ರನಾಮ ಹೇಳೋದಾಗಲಿ, ದುರ್ಗಾ ಪೂಜೆ, ಚಂಡಿಕಾ ಹೋಮ, ಇವೆಲ್ಲ ಮನೆಗಳಲ್ಲಿ ನಡೀತಾ ಇತ್ತು. ನವರಾತ್ರಿ ಪೂಜೆ ಪುನಸ್ಕಾರ ಮಾಡೋದು ನಾವೆಲ್ಲ ನೋಡಿದ್ದೀವಿ, ಹೋಮಗಳು ಮಾಡೋದು ನೋಡಿದ್ದೀವಿ, ದೀಪ ನಮಸ್ಕಾರ ಅಂತ ಮಾಡ್ತಾರೆ ಇದು ಸೌತ್ ಕನ್ನಡ ಕಡೆ. ಇದೆಲ್ಲವೂ ಕೂಡ ಬರ್ತಾ ಕಡಿಮೆ ಆಗ್ತಿದೆ. ಅದನ್ನು ಅನುಷ್ಠಾನ ಮಾಡುವಂಥವ್ರನ್ನ ಎಲ್ಲೋ ಏನೋ ಅವರು ಸುಮ್ಮನೆ ಒಂಥರ ಅಂಧವಿಶ್ವಾಸಿಗಳು, ಬ್ಲೈಂಡ್ ಬಿಲೀವರ್ಸ್ ಅನ್ನೋ ಥರ ನೋಡೋದು. ಕರೆದ್ರೆ ಅಂತ ಪೂಜೆ ಪುನಸ್ಕಾರ ಸಮಾರಂಭಗಳಿಗೆ, ದೇವ್ರ ಕಾರ್ಯಗಳಿಗೆ ಕರೆದ್ರೆ ಕರೆಕ್ಟಾಗಿ ಮಂಗಳಾರತಿ ಟೈಮ್ ಎಷ್ಟೊತ್ತಿಗೆ ಅಲ್ಲಿ ಹೋಗೋದು, ನಮಸ್ಕಾರ ಹಾಕೋದು, ಬರೋದು. ಅಂದರೆ ನಮಗೇನು ಆಸಕ್ತಿನೇ ಇಲ್ಲ. ಏನೋ ಕರೆದಿದ್ದಾರೆ,
ಅವ್ರು ಬೇಜಾರು ಮಾಡಬಾರ್ದು, ಹೋಗ್ತೀವಿ ಈ ಭಾವನೆ ಬರ್ತಿದೆ ಹೊರತು ಇದು ನಾವಂತೂ ಮಾಡೋಕ್ಕಾಗ್ತಿಲ್ಲ. ಅವ್ರ ಮನೆಗಳಲ್ಲಿ ಹೋಗಿ ಕರೆದಿದ್ದಾರೆ, ಒಂದು ಅರ್ಧ ಗಂಟೆ 1 ಗಂಟೆ ಅಲ್ಲಿ ಕೂತ್ಕೊಳ್ಳೋಣ, ಪೂಜೆ ಪುನಸ್ಕಾರ ಮಾಡೋಣ. ಇಲ್ಲ, ಏನು ಕರೀತಾರೆ, ತೀರ್ಥ ಪ್ರಸಾದ ತಗೋ, ಊಟ ಮಾಡಿ ಹೋಗ್ತಾರೆ ಅಷ್ಟೇ. ನಮಗೂ ದೇವರು ಸಂಬಂಧನೇ ಇಲ್ಲ. ಆ ಕಾರ್ಯ ಏನೋ ಮಾಡ್ತಾರೆ, ಅವ್ರು ಒಳ್ಳೆಯದು ಮಾಡಿದ್ದಾರೆ, ಅವ್ರ ನಂಬಿಕೆ, ನಮಗೇನೋ ಬೇಕಿಲ್ಲ. ಈ ಥರದ್ದು ಉಡಾಫೆ ಬುದ್ಧಿ ಜಾಸ್ತಿ ಆಗ್ತಾ ನಮ್ಮಲ್ಲಿ ತುಂಬ ಸಮಸ್ಯೆಗಳು ಬರ್ತಿದ್ದಾವೆ. ಈ ಪ್ರೇತ ಬಾಧೆ ನಾನು ಗಮನಿಸಿರಿ, 8-10 ವರ್ಷದ ಮಕ್ಕಳಿಂದ ಹಿಡಿದು 70-80 ವಯಸ್ಸಿನ ವ್ಯಕ್ತಿಗಳ ತನಕನೂ ಈ ಪ್ರೇತ ಬಾಧೆ ವಾಮಾಚಾರದ ಎಫೆಕ್ಟು ಸೀರಿಯಸ್ ಆಗ್ತಾ ಇದೆ. ಅಂದರೆ ಇದಕ್ಕೆ ಬೇರೆ ಏನಿಲ್ಲ, ದೈವಿ ಶಕ್ತಿಯೇ ಮದ್ದು. ದೇವ್ರ ಪೂಜೆ ಪುನಸ್ಕಾರ ಮಂತ್ರ ಜಪ ಎಷ್ಟೆಷ್ಟು ಮಾಡ್ತಿರೋ ಮಾಡಿದಷ್ಟು ಕೂಡ ಅದು ತಡೆಯುತ್ತೆ. ಮಾಡೋದು ಕಡಿಮೆ ಆದಾಗ ಆ ನೆಗೆಟಿವ್ ಎನರ್ಜಿ ಜಾಸ್ತಿ ಪವರ್ ಇರುತ್ತೆ. ಯಾವಾಗಲೂ ಕೆಟ್ಟ ಶಕ್ತಿಗಳು ತಾತ್ಕಾಲಿಕವಾಗಿ ಸ್ಟ್ರಾಂಗ್ ಇರ್ತಾವೆ, ಅವು ವಿಜೃಂಭಿಸ್ತವೆ. ದೈವಿ ಶಕ್ತಿಯನ್ನು ಕೂಡ ಒಂದೊಂದ್ಸಲ ತಡೀತವೆ. ಅದರಿಂದ ಅಂಥ ಟೈಮಲ್ಲಿ ಗ್ರ್ಯಾಜುವಲಾಗಿ ನಮಗೇನಾಗುತ್ತೆ, ದೇವ್ರ ಮೇಲೆ ವಿಶ್ವಾಸ ನಂಬಿಕೆ ಹೊಟ್ಟೋಗುತ್ತೆ, ನಮ್ಗೆ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಅಂಥೇಳಿ ಬಿಟ್ಬಿಡ್ತೀವಿ. ಅಂಥ ಟೈಮಲ್ಲಿ ಹಾಗೆ ಬಿಡಬಾರ್ದು. ಮಾಡ್ತಿದ್ದು ಪೂಜೆ ಪುನಸ್ಕಾರ ನಿಲ್ಲಿಸೋದು, ದೇವ್ರ ಮನೆ ಬಾಗಿಲು ಹಾಕೋದು, ಅಥವಾ ದೇವ್ರ ವಿಗ್ರಹಗಳನ್ನ ತೆಗೆದು ಎಸೆಯುವಂಥವ್ರು, ಇವೆಲ್ಲ ನಾನು ಇಂಥ ಕೇಸ್ಗಳೆಲ್ಲ ನೋಡಿದ್ದೀನಿ. ಹಾಗಾಗಿ ಇಂಥ ಮಾಡೋದ್ರಿಂದ ತೊಂದರೆಗಳಾಗ್ತಾವೆ. ಅದರಿಂದ ನಮ್ಮ ನಿತ್ಯದ ಅನುಷ್ಠಾನ ಅಳವಡಿಸ್ಕೋಬೇಕು. ಹೇಗೆ ಹಲ್ಲು ಇಡ್ತೀವೋ, ಸ್ನಾನ ಮಾಡ್ತೀವೋ, ತಲೆ ಬಾಚ್ಕೋತೀವೋ, ಗ್ರೂಮ್ ಮಾಡ್ಕೋತೀವೋ, ಶೇವ್ ಮಾಡ್ಕೋತೀವೋ, ಈ ಥರನೇ ನಮ್ಮಲ್ಲಿ ಇದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ನಿತ್ಯ ಒಂದಿಷ್ಟು ಅನುಷ್ಠಾನ, ಒಂದು ಅರ್ಧ ಗಂಟೆ, ನಾವು ಬೆಳಗ್ಗೆ ಟೈಮ್ ಇಲ್ವಾ, ಬೇಡ ಪರವಾಗಿಲ್ಲ, ಪೂಜೆ ಮಾಡೋಕ್ಕೆ ಟೈಮ್ ಇಲ್ವಾ, ಆದಷ್ಟು 5-10 ನಿಮಿಷ, ಒಂದು ಅಷ್ಟೋತ್ತರ, ಒಂದು 5 ನಿಮಿಷ ಅಭಿಷೇಕ, ಅದನ್ನು ಕೂಡ ಮಾಡೋಕ್ಕೆ ಕೂರಿಸೋತಿಲ್ಲ ಅಂದ್ರೆ ನಾವೇನು ಹೇಳೋದು? ಆಯಿತು, ಅದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಂಜೆ ಮನೆಗೆ ಬರ್ತಿರಲ್ಲ, ಸಂಜೆನೋ ರಾತ್ರಿನೋ ಯಾವಾಗಲೂ ಬರ್ತೀರ, ಒಂದು 1/4 ಗಂಟೆ ಅರ್ಧ ಗಂಟೆ ದೇವ್ರ ಮುಂದೆ ಕೂತ್ಕೊಳ್ಳಿ. ನಿಮಗೇನು ಮಂತ್ರಗಳು ಸ್ತೋತ್ರಗಳು ಗೊತ್ತಿದೆಯೋ, ಅಥವಾ ನಿಮ್ಮ ಮನೇಲಿ ಏನು ಹಿರಿಯರು ಹೇಳ್ಕೊಟ್ಟಿದ್ದಾರೋ ಅದನ್ನು ಮಾಡಿ, ಅಥವಾ ಹೊಸದಾಗಿ ಕೆಲವನ್ನ ರೂಢಿ ಮಾಡ್ಕೊಳ್ಳಿ. ಜಾತಕ ನೋಡಿ, ಜಾತಕದ ಪ್ರಕಾರ ನಿಮ್ಗೆ ಯಾವ ದೇವತೆ ಬರುತ್ತೆ, ಅಥವಾ ನಿಮ್ಮ ದೋಷಗಳ ಪರಿಹಾರಕ್ಕೆ ಏನು ಮಾಡಬೇಕು ಅಂಥ ಮಂತ್ರಗಳನ್ನ ರೆಗ್ಯುಲರ್ ಮಾಡೋಕ್ಕೆ ಶುರು ಮಾಡಿ. ನಿಮಗೆ ನಂಬಿಕೆ ಇರಲಿ ಬಿಡಲಿ, ಒಬ್ಬ ಅಸ್ಟ್ರಾಲಜರ್ ಅಥವಾ ಗುರು ಯಾರೋ ಹೇಳ್ದ ಅಂದರೆ ಆ ಗುರುವಿನ ಮಾತನ್ನು ಅದಕ್ಕೆ ಬೆಲೆ ಕೊಟ್ಟಾದರೂ ಮಾಡಿ ಸಾಕು. ನಾನು ಹೇಳ್ತೀನಿ ಹೇಗೆ ದೋಷಗಳು, ನಿಮ್ಮ ಪ್ರಾರಬ್ಧ ಕರ್ಮಗಳು ಕರಗೋಗ್ತವೆ, ನಿವಾರಣೆ ಆಗ್ತವೆ ಅಂತ ಹೇಳಿದ್ರೆ, ನೋಡಿ, ಬೆಂಕಿಯಲ್ಲಿ ಗೊತ್ತಿದ್ದು ಕೈ ಇಟ್ಟರೂ ಸುಡುತ್ತೆ, ಗೊತ್ತಿಲ್ಲದೆ ಕೈ ಇಟ್ಟರೂ ಸುಡುತ್ತೆ. ಸುಡೋದು ಬೆಂಕಿ ಗುಣ. ಹಾಗೆ ಪರಮಾತ್ಮ ನಾಮಸ್ಮರಣೆ ನೀವು ಗೊತ್ತಿಲ್ಲದೆ ಮಾಡ್ತಿರೋ, ಗೊತ್ತಿದ್ದು ಮಾಡ್ತಿರೋ, ಏನೇ ಮಾಡಿ ನೀವು ಒಳ್ಳೇದಾಗತ್ತೋ ಬಿಡುತ್ತೋ, ಸುಮ್ಮನೆ ನಾನು ಹೇಳಿದ್ದಾರೆ ಯಾರೋ ಮಾಡಬೇಕು ಅಷ್ಟೇ ಮಾಡಿ ಸಾಕು, ಗ್ರ್ಯಾಜುಲಿ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆ? ಪರಮಾತ್ಮ ನಿಮ್ಮ ಕರ್ಮಗಳನ್ನ ನಿವಾರಣೆ ಮಾಡ್ತಾ ಬರ್ತಾನೆ. ಅಜಾಮಿಳನ ಕತೆ ಗೊತ್ತಲ್ಲ, ನಾರಾಯಣ ಅಂತ ತನ್ನ ಮಗನ ಹೆಸರು ಹೇಳಿದ್ರು ಕೂಡ ಪರಮಾತ್ಮ ಸ್ವತಃ ನನ್ನೇ ಕರೆದ ಅಂತ ಹೇಳಿ ಅವನಿಗೆ ಅನುಗ್ರಹ ಕೊಡ್ತಾನೆ. ಗಜೇಂದ್ರ ಮೋಕ್ಷ ಕತೆ ಕೇಳಿದ್ದೀವಿ ನಾವು. ಅದರಿಂದ ಪರಮಾತ್ಮನಷ್ಟು ದಯಾಳು ಕರುಣಾಳು ಇಲ್ಲ, ಬೇರೆ ಯಾರೂ ಇಲ್ಲ. ನಮ್ಮ ಸ್ವಂತ ಅಪ್ಪ ಅಮ್ಮ ಕೂಡ ಅಷ್ಟು ಕರುಣೆ ತೋರಿಸಲ್ಲ. ಅಷ್ಟು ಪರಮಾತ್ಮ ನಮ್ಮಲ್ಲಿ ಇದ್ದು ಕಾಯ್ತಾನೆ, ಕಾಪಾಡ್ತಾನೆ. ಇವತ್ತು ನಾಳೆ ಪೂಜೆ ಮಾಡ್ತಾರೆ, ಒಳ್ಳೆ ದಾರಿಗೆ ಬರ್ತಾರೆ ಅಂತೇಳಿ ಕಾಯುವಂಥದ್ದು. ಅಂಥ ವಿಡಿಯೋಗಳು ನಾನು ಬೇಕಾಷ್ಟು ಹೇಳಿದ್ದೀನಿ. ಸರಸ್ವತಿ 27 ವರ್ಷಗಳ ಕಾಲ ಕಾದಂಥ ಒಂದು ಕೇಸ್ ಹೇಳಿದ್ದೀನಿ. ರೀಸೆಂಟಾಗಿ ಒಬ್ಬರು ಮನೆಗೆ ಬಂದಿದ್ದರು. ಅವ್ರ ಮನೇಲಿ ಕೂಡ ಈ ಥರದ್ದು ಸರಸ್ವತಿ ಆರಾಧನೆ ನಡೀತಾ ಇದ್ದ ಮನೆ, ವೀಣೆ ನುಡಿಸಿದಂಥವ್ರು, ಅವರ ಹೆಂಡತಿ ಮತ್ತು ಹೆಂಡತಿಯ ಅಕ್ಕ ಇಬ್ಬರು ಕೂಡ. ಅದು ನಿಂತೋಗಿತ್ತು, ಸತ್ಯನಾರಾಯಣ ಸ್ವಾಮಿ ಪೂಜೆ ನಿಂತೋಗಿತ್ತು ಅವ್ರ ಮನೆಯಲ್ಲಿ. ಅದು ದರ್ಶನ ಆಗಿ ನನಗೆ ಅವ್ರ ಜಾತಕ ಸಮಸ್ಯೆಗೂ ಇದಕ್ಕೂ ಲಿಂಕ್ ಮಾಡಿ ಅವ್ರು ಹೇಳಿದೆ, ಇಂಥ ದೇವ್ರ ದರ್ಶನ ಆಗ್ತಿದೆ, ಇದು ಮಾಡಬೇಕು, ನಿಮ್ಮಲ್ಲಿ ಇತ್ತಂತಿದ್ದೆ. ಅದನ್ನು ಅವ್ರು ಹೇಳಿದ್ರು, ಪ್ರತಿ ಹುಣ್ಣಿಮೆ ದಿನ ನಾವು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ವಿ ಎಷ್ಟೋ ವರ್ಷಗಳು, ನಮ್ಮ ತಂದೆ ಕಾಲದಲ್ಲಿ ಆಗ್ತಿತ್ತು. ಅವರು ಉದ್ಯಾಪನೆ ಮಾಡಿ ನಿಲ್ಲಿಸ್ಬಿಟ್ರು. ಉದ್ಯಾಪನೆ ಅಂದರೆ ಸಮಾರೋಪ, ವ್ಯಾಲಿಡಿಕ್ಟರಿ ಫಂಕ್ಷನ್ ಮುಗಿಸಿ ಸಾಕು ಅಂಥೇಳಿ ನಿಲ್ಲಿಸ್ಬಿಡೋವಂಥದ್ದು, ಫಲ ನಮ್ಗೆ ಬೇಕು ಅಂಥೇಳಿ ಎನ್ಕ್ಯಾಶ್ ಮಾಡ್ಕೊಡೋಂಥದ್ದು. ಅದು ಅವ್ರ ತಂದೆ ಕಾಲದಲ್ಲಿ ಆಗಿತ್ತು. ಆದರೆ ಇವ್ರ ಕಾಲಕ್ಕೂ ಮತ್ತೆ ಅದು ಸತ್ಯನಾರಾಯಣ ಸ್ವಾಮಿ ಯಾಕೆ ನನಗೆ ದರ್ಶನ ಕೊಡಬೇಕು, ಅವ್ರ ಬಗ್ಗೆ ನಮಗೇನು ಗೊತ್ತಿರಲ್ಲ. ಹೀಗೆ ಇಂಥದ್ದೆಲ್ಲ ಸುಮಾರು ನಡೆದಿದೆ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ನಮಗೆ ನಂಬಿಕೆ ಇರಲಿ, ಭಕ್ತಿ ಇದೆಯೋ, ಶ್ರದ್ಧೆ ಇದೆಯೋ ಗೊತ್ತಿಲ್ಲ, ನೀವೇನು ಮಾಡ್ತಿದ್ರೋ, ನಿಮ್ಮ ಮನೇಲಿ ಏನು ಆಚರಣೆಗಳು ನಡೀತಿದ್ದೋ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ವರ್ಷಕ್ಕೊಂದು ಗಣಪತಿ ಹೋಮ ಮಾಡ್ತಿದ್ವಿ, ಒಂದು ವರ್ಷಕ್ಕೊಂದು ಸತ್ಯನಾರಾಯಣ ಪೂಜೆ ಮಾಡಿ 100 ಜನಕ್ಕೆ ನಾವು ಊಟ ಹಾಕ್ತಿದ್ವಿ, ಖಂಡಿತ ನಿಲ್ಲಿಸಬೇಡಿ. ಅದನ್ನು ಸಾಧ್ಯ ಜಾಸ್ತಿ ಮಾಡ್ಕೊಂಡು ಹೋಗಿ ಹೊರತು, ಮಾಡ್ತಾ ಇದ್ದ ನಿಮ್ಮ ತಂದೆನೋ ತಾಯಿನೋ ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದಿಂದ ನಿಮಗೇನು ಬಂದಿದೆಯೋ ಅದನ್ನು, ಆ ಆಚರಣೆಗಳನ್ನು ದಯವಿಟ್ಟು ಯಾವ ಕಾರಣಕ್ಕೆ ನಿಲ್ಲಿಸಬೇಡಿ. ಅದರಿಂದ ತೊಂದರೆಗಳಾಗ್ತವೆ. ಇದನ್ನು ಗಮನದಲ್ಲಿಡಿ. ನಿಮ್ಗೆ ಗೊತ್ತಿರಲ್ಲ, ನಾವೇನು ಮಾಡಿಲ್ವ, ನಾವು ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಗುರೂಜಿ, ನನಗೆ ಯಾಕೆ ಹಿಂಗೆ ಕೆಟ್ಟದಾಗ್ತಿದೆ, ನಾವೇನೂ ಮಾಡಿಲ್ಲ, ನನಗೆ ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ, ದೇವರು ಒಳ್ಳೆಯವ್ರಿಗೆ ಮಾತ್ರ ಕೆಟ್ಟದ್ದು ಕೊಡ್ತಾನೆ, ಕೆಟ್ಟವ್ರಿಗೆ ಚೆನ್ನಾಗೇ ಇರ್ತಾರೆ, ಹೀಗೆ ಏನೇನೇನೋ ಲಾಜಿಕ್ ಮಾಡ್ತಾರೆ. ಅದೆಲ್ಲ ಬೇರೆ ಬೇರೆ ಭಾಳ ಕ್ಲಿಷ್ಟವಾದ ಪ್ರಶ್ನೆಗಳದು, ಅದು ಉತ್ತರ ಹೇಳೋಕ್ಕಾಗಲ್ಲ. ಆದರೆ ಈ ಥರದ್ದು ನಮ್ಮ ಕುಲಾಚಾರ ಪದ್ಧತಿ ಅಥವಾ ನಾವು ಮಾಡೋಂಥ ಆಚರಣೆಗಳು ನಮ್ಮ ಪೂಜೆ ಪುನಸ್ಕಾರ ಬಿಟ್ಟು ಹೋಗಿದ್ದರೆ ಅಲ್ಲೂ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಅದನ್ನು ನಾವು ತಿದ್ಕೋಬೇಕು. ಅದನ್ನು ಮಾಡ್ತಾ ಬಂದಷ್ಟು ಕೂಡ ನಾವು ಚೆನ್ನಾಗಿ ಆಗ್ತೀವಿ. ಇದನ್ನು ಹೇಳಿ ಈ ವಿಡಿಯೋ ನಾನು ನಿಲ್ಲಿಸ್ತಾ ಇದ್ದೀನಿ. ಈ ಪ್ರೇತ ಬಾಧೆ ವಾಮಾಚಾರಕ್ಕೆ ಕೊನೆ ಅಂತ ಹೇಳಿದ್ರೆ, ಮೊದಲನೇ ಮದ್ದು ಅಂತ ಹೇಳಿದ್ರೆ ನಾನು ಹಿಂದೆಯೇ ಹೇಳ್ಕೊಟ್ಟಿದ್ದೀನಿ. ಓಂ ದುಂ ದುರ್ಗಾಯೈ ನಮಃ, ಒಂದು 1008 ಮಂತ್ರ ದಿನ ಅದನ್ನು ಹೇಳ್ಕೊಳ್ಳಿ. ಅಂಥ ಬಾಧೆ ಇದ್ದವರು ವಾಮಾಚಾರ ಪ್ರೇತ ಬಾಧೆ ಎರಡಕ್ಕೂ ಇದು ಹೆಲ್ಪ್ ಆಗುತ್ತೆ. ರಾಮನ ಮಂತ್ರ, ರಾಮ 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 ಅಂತ ಹೇಳಿ, ಓಂ ಆಂಜನೇಯಾಯ ನಮಃ ಅದನ್ನು ಹೇಳ್ಬೋದು. ಓಂ ನಮೋ ನಾರಸಿಂಹಾಯ, ಇದು ನರಸಿಂಹನ ಮಂತ್ರ 108, 1008 ಎಷ್ಟಾದ್ರೂ ಹೇಳ್ಕೊಳ್ಳಿ.
ಮಾಡಿ ಆ ದೇವತೆಗಳ ಫೋಟೋ ಮನೇಲಿ ತಂದು ಹಾಕಿ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಅರ್ಧ ಸಮಸ್ಯೆಗಳು ನಿಮಗೆ ಕಂಟ್ರೋಲ್ ಬರ್ತವೆ. ಈ ಪ್ರೇತ ಬಾಧೆ ವಾಮಾಚಾರ ಅಂತ ದೋಷಗಳು ಅದನ್ನು ಫಸ್ಟ್ ಮಾಡಿ. ಎಲ್ರಿಗೂ ಪರಿಹಾರ ಮಾಡ್ಕೊಳ್ಳೋಕ್ಕಾಗಲ್ಲ, ಎಲ್ರಿಗೂ ಖರ್ಚು ಮಾಡೋಕ್ಕಾಗಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಶಕ್ತಿಪಾತ ತೊಗೊಳಕ್ಕೂ ಕಷ್ಟ ಆಗ್ಬೋದು, ಅಥವಾ ಬೇರೆ ಬೇರೆ ಪರಿಹಾರಗಳು ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ಬೋದು. ಆದರೆ ಇದನ್ನು ಫಸ್ಟು ನೀವು ಮಾಡೋಕ್ಕೆ ಶುರು ಮಾಡಿದ್ರೆ ಅರ್ಧ ಸಮಸ್ಯೆಗಳು ಬಗೆಹರಿಯುತ್ತೆ. ಒಂಚೂರು ನಿಮ್ಗೆ ಉಸಿರಾಡೋಷ್ಟು ಅವಕಾಶ ಆಗುತ್ತೆ. ಅದರಿಂದ ಇಂಥ ಪರಿಹಾರಗಳನ್ನ ಫಸ್ಟ್ ಮಾಡಿ. ಕನಿಷ್ಠ ದುರ್ಗಾ, ಗಣಪತಿ, ಸುಬ್ರಹ್ಮಣ್ಯ ಮತ್ತು ಒಂದು ಲಕ್ಷ್ಮಿ, ಈ 4 ದೇವರ ಫೋಟೋಗಳನ್ನು ಮನೇಲಿ ಎಲ್ಲರ ಮೊದಲು ಇಡಿ. ಅದೆಲ್ಲರಿಗೂ ಬೇಕಾಗಂಥದ್ದೇ. ಅದನ್ನು ಸಾಕಷ್ಟು ದೋಷಗಳು ನಿವಾರಣೆ ಆಗ್ತವೆ. ಅದರಲ್ಲಿ ನಿತ್ಯ ಪೂಜೆ ಮಾಡಿ. ನಿಮಗೇನು ಗೊತ್ತಿರೋ ಸ್ತೋತ್ರಗಳು, ಶ್ಲೋಕಗಳು ಹೇಳ್ಕೊಳ್ಳಿ. ಆಯಾ ಪೂಜೆಯಲ್ಲೇ ಅವರು ಸಂತೃಪ್ತರಾಗಿ ನಿಮಗೆ ಫರ್ದರ್ ಏನು ಮಾಡಬೇಕು ಪರಿಹಾರಕ್ಕೆ ಅದನ್ನು ದಾರಿಯನ್ನು ತೋರಿಸ್ಕೊಡ್ತಾರಂಥ ಸರಿಯಾದ ವ್ಯಕ್ತಿಗಳನ್ನ ತೋರಿಸ್ಕೊಡ್ತಾರೆ ನಿಮಗೆ. ಅಂಥ ವ್ಯಕ್ತಿಗಳ ಹತ್ರ ಹೋಗಿ ಅವ್ರ ಮಾರ್ಗದರ್ಶನ ಪಡೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕ್ರಮಬದ್ಧವಾಗಿ ತಿಳಿಸ್ಕೊಡ್ತಾರದಿಂದ ಇಂಥ ಅನುಷ್ಠಾನಗಳನ್ನ ಬಿಡಬೇಡಿ. ಹೆಚ್ಚೆಚ್ಚು ಕನಿಷ್ಠ ಮಟ್ಟದಲ್ಲಿ ಮಂತ್ರ ಜಪ ಮಡಿ ಮೈಲಿಗೆ ಎಲ್ಲ ಹೇಳ್ತೀವಿ ನಾವು. ದೇವ್ರ ಮುಂದೆ ಕೂತ್ಕೊಂಡೆ ಗಂಟೆಗಟ್ಟಲೆ ಪೂಜೆ ಮಾಡೋಂಥ ಕಾಲ ಅಲ್ಲ ಇದು. ಎಷ್ಟೋ ಜನ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಆಗ ನೀವು ಕೂತಲ್ಲಿ ಜಾಗದಲ್ಲೇ ಮಾಡಿ. ಟೈಮ್ ಇತ್ತಾ, ಸ್ವಲ್ಪ ದಿನ ಸ್ವಲ್ಪ ಫ್ರೀ ಆಯಿತಾ, ಅಲ್ಲೇ ಮಂತ್ರ ಜಪ ಮಾಡಿ. ಶ್ರದ್ಧೆ ಭಕ್ತಿನ ಮಾಡಿ ಸಾಕು. ಅವ್ರು ನಡ್ಕೊಂಡು ಹೋಗ್ತಿದ್ರು ಮಾಡ್ಬೋದು. ಗಾಡಿ ಓಡಿಸ್ತಿರುವಾಗ ಕೂಡ ಮನಸ್ಸಲ್ಲಿ ಒಂದು ಮಂತ್ರ ಬರ್ತಾ ಇರಲಿ. ಕಾರ್ ಓಡಿಸ್ತಿರುವಾಗ ಕೂಡ ಬರಲಿ. ಅಂದರೆ ಕಣ್ಣು ಮುಚ್ಕೊಂಡೆಲ್ಲ ಮಾಡಬೇಡಿ. ಮಂತ್ರ ಜಪ ಮನಸ್ಸಲ್ಲಿ ಬರ್ತಾ ಇರಲಿ. ಶ್ರದ್ಧೆ ಭಕ್ತಿಯಿಂದ ಇಟ್ಕೊಂಡು ಇಷ್ಟನ್ನು ಮಾಡ್ತಾ ಹೋದರೆ ಬೇಕಾಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದು ಒಂದು ರೂಪಾಯಿ ಖರ್ಚಿಲ್ಲದೆ ನಾವೇ ಮಾಡ್ಕೊಳ್ಳೋಂಥ ಪರಿಹಾರಗಳು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಮಾಡಿ. ಇಷ್ಟಾದಮೇಲೂ ಕೂಡ ನಿಮ್ಮ ಸಮಸ್ಯೆ ಬಾಧಿಸಿ ಅಂತ ಹೇಳಿದ್ರೆ ಆನಂತರ ಬನ್ನಿ, ನನ್ನ ಹತ್ರ ಬನ್ನಿ. ಅವಾಗ ಏನು ಬೇಕು ಪರಿಹಾರಗಳು ಹೇಳ್ತೀನಿ. ಅದು ಹೆಚ್ಚಿನ ಮಟ್ಟದ ಪರಿಹಾರಗಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇಂಥದ್ದು ಬರಬೇಕಾಗತ್ತೆ. ಸೊ ಪ್ರಿಲಿಮಿನರಿ ಅಥವಾ ಪ್ರಿವೆಂಟಿವ್ ಆ್ಯಕ್ಷನ್ ಅಂತ ಏನು ಹೇಳ್ಬೋದು, ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಅದನ್ನು ನಿಮ್ಮ ಮನೇಲಿ ಮಾಡೋಕ್ಕೆ ಶುರು ಮಾಡಿ. ಪ್ರತಿನಿತ್ಯ ಎಲ್ಲರೂ ಕೂಡ ನಮಸ್ಕಾರ, ಪೂಜೆ, ಒಂದಿಷ್ಟು ಮಂತ್ರ ಜಪ ಮಿನಿಮಮ್ ಮಾಡಬೇಕು. ಅಪ್ಪ ಅಮ್ಮ ಮಾಡ್ತಾರೆ, ಅಜ್ಜ ಅಜ್ಜಿ ಮಾಡ್ತಾರೆ, ಯಾರೋ ಮಾಡ್ತಾರೆ ಸಾಕು. ಅಲ್ಲ ಅತ್ತೆ ಮಾವ ಮಾಡ್ತಾರೆ, ನಾವೇನು ಮಾಡಬೇಕಾದಿಲ್ಲ. ಈ ಕನ್ಸೆಪ್ಟು ತಪ್ಪು. ಇದನ್ನು ದಯವಿಟ್ಟು ಎಲ್ಲರೂ ಮನಸ್ಸಿನ ತೆಗೆದಾಕ್ಬಿಡಿ. ಹೇಗೆ ಇಂಡಿವಿಜುವಲ್ ನಾವು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುತ್ತೋ, ಹಾಗೆ ನಾವು ಔಷಧಿ ಕೂಡ ನಮ್ಮ ಕಾಯಿಲೆ ವಾಸಿ ಆಗುತ್ತೋ, ಹಾಗೆ ದೇವ್ರ ಪೂಜೆ ಪುನಸ್ಕಾರ ಕೂಡ ಇದನ್ನು ಮಾಡಬೇಕು. ಅತ್ತೆ ಮಾವನೋ ಹಿರಿಯರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸರಿಯಾದ್ದಲ್ಲ. ಮುಂದಿನ ಜನ್ಮಕ್ಕೆ ನಾವು ಪುಣ್ಯ ಸಂಪಾದನೆ ಮಾಡೋದು ಹೇಗೆ ಆಗಾರೆ? ನಾವೇನು ಮಾಡದೆ ಹೋದರೆ ಯಾರೋ ಮಾಡ್ತಾರೆ ಅಂದರೆ ಆ ಪುಣ್ಯ ನಮಗೆ ಟ್ರಾನ್ಸ್ಫರ್ ಆಗಲ್ಲ. ಅದರಿಂದ ನಮ್ಮ ಕೆಲಸ ನಾವು ಮಾಡಬೇಕು. ಸಣ್ಣ ಮಕ್ಕಳಿಗೂ ಅದನ್ನು ಹೇಳ್ಕೊಡಿ. ನೀವು ಕೂಡ ಒಂದಿಷ್ಟು ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಹೇಳಿ. ಅಕಸ್ಮಾತ್ ಹೇಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆಲ್ಲ ರೆಕಾರ್ಡೆಡ್. ವಿಷ್ಣು ಸಹಸ್ರನಾಮ, ದುರ್ಗಾ ಸ್ತೋತ್ರಗಳು, ಹನುಮಾನ್ ಚಾಲೀಸ ಇಂಥವೆಲ್ಲ ಸಿಗ್ತವೆ. ಹಾಕ್ಕೊಂಡು ಕೇಳಿ. ಅಟ್ಲೀಸ್ಟ್ ಮೊಬೈಲಲ್ಲಿ ಹಾಕ್ಕೊಂಡು ದಿನಕ್ಕೊಂದು ಸಲ ಪ್ಲೇ ಮಾಡಿ. ಅದು ಅಯಾಚಿತವಾಗಿ ನಿಮ್ಮ ಎಫರ್ಟ್ಲೆಸ್ ಅದು ಬರ್ತಾ ಇರತ್ತೆ ಮನೇಲಿ. ಮನೆಗೂ ಒಳ್ಳೆಯದಾಗತ್ತೆ. ಆ ಕೆಲಸವನ್ನು ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಜೈ ಶ್ರೀ ಕೃಷ್ಣ.